ಡಿಯರ್ ಸಬ್ಸ್ಕ್ರೈಬರ್ಸ್, ಮೊದಲನೇ ಎಪಿಸೋಡ್ ನಮ್ಮ ಕಥೆಯು ಆರಂಭವಾಗಿದ್ದು ಅಮಾವಾಸ್ಯೆಯ ಕರಾಳ ರಾತ್ರಿಯಲ್ಲಿ ಒಂದು ಅನಾಥ ಮನೆಯ ಪಕ್ಕದಲ್ಲಿ ನಮ್ಮ ಮೂವರು ನಾಯಕರು ವಿಕ್ರಾಂತ್, ಅಶೋಕ್ ಮತ್ತು ಮಾಧವ ಪ್ರಯಾಣ ಮುಂದುವರೆಸುತ್ತಿದ್ದಾರೆ. ಕಾಡಿನ ಭೀಕರ ಕತ್ತಲು, ವಿಚಿತ್ರ ಶಬ್ದಗಳು ಮತ್ತು ಸುತ್ತಲಿನ ಮೌನ ಅವರ ಮನಸ್ಸು ಆವರಿಸಿದ್ದವು. ಈ ಸ್ಥಿತಿಯಲ್ಲಿ ನಾವು ಕಥೆಯನ್ನು ನಿಲ್ಲಿಸಿದ್ದೆವು. ಈಗ ಮುಂದೆ ಏನಾಗುತ್ತದೆ ಎಂದು ನಾವು ನೋಡೋಣ ಬನ್ನಿ. ಮಧ್ಯರಾತ್ರಿಯ ದಟ್ಟ ಕತ್ತಲಲ್ಲಿ ನಮ್ಮ ಕಥೆಯ ಮೂವರು ನಾಯಕರು ವಿಕ್ರಾಂತ್, ಅಶೋಕ್ ಮತ್ತು ಮಾಧವ ಉಗ್ರಸ್ತಂಭ ಎಂಬ ಪಟ್ಟಣಕ್ಕೆ ಪ್ರಯಾಣಿಸುತ್ತಿದ್ದರು. ಅವರ ಕಾರಿನ ಹೆಡ್ಲೈಟ್ಗಳು ಕೇವಲ ಕೆಲವು ಅಡಿಗಳಷ್ಟು ದೂರವನ್ನು ಮಾತ್ರ ಬೆಳಗಿಸುತ್ತಿದ್ದವು. ಸುತ್ತಲೂ ಇದ್ದ ಭಯಾನಕ ಪರಿಸರ ಅವರ ಮನಸ್ಸಿನಲ್ಲಿ ಆತಂಕವನ್ನು ಮೂಡಿಸುತ್ತಿತ್ತು. ಒಂದು ಕಡೆ ಕತ್ತಲೆ ದಟ್ಟವಾಗುತ್ತಿತ್ತು, ಇನ್ನೊಂದು ಕಡೆ ಗಾಳಿಯ ಸದ್ದು ಮತ್ತು ಕಾಡು ಪ್ರಾಣಿಗಳ ಕೀರಲು ಧ್ವನಿಗಳು ಅವರ ಕಿವಿಯಲ್ಲಿ ಗುಡುಗುತ್ತಿದ್ದವು. ಮಾನವ ಇರುವಿಕೆಯ ಯಾವುದೇ ಸುಳಿವು ಇರಲಿಲ್ಲ. ಈ ದಾರಿ ಎಲ್ಲಿಗೆ ಹೋಗುತ್ತದೆ ಎಂದು ಗೊಂದಲದಿಂದ ಅವರು ಪರಸ್ಪರ ಮಾತನಾಡಿಕೊಂಡರು. ಆಗ ಅಶೋಕ್, ವಿಕ್ರಾಂತ್, ಇದು ಸರಿಯಾದ ದಾರಿನಾ? ನಮಗೆ ಯಾರಾದರೂ ಮನುಷ್ಯರು ಸಿಗ್ತಾರಾ ಎಂದು ಕೇಳಿದ. ಮಾಧವ, ನನಗೆ ಭಯವಾಗುತ್ತಿದೆ ವಿಕ್ರಾಂತ್. ಈ ಕಾಡಿನ ಮಧ್ಯೆ ಕಾರು ನಿಂತರೆ ಏನಾಗಬಹುದು ಎಂದು ಊಹಿಸಿಕೊಳ್ಳಲು ಸಹ ಭಯವಾಗುತ್ತದೆ ಎಂದು ಭಯದಿಂದ ಹೇಳಿದ. ವಿಕ್ರಾಂತ್, ಯೋಚಿಸಬೇಡಿ, ತಂದೆಯ ಪತ್ರದಲ್ಲಿ ಈ ದಾರಿಯ ಬಗ್ಗೆ ಬರೆದಿತ್ತು. ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ. ಇನ್ನಷ್ಟು ಸ್ವಲ್ಪ ಮುಂದೆ ಹೋದರೆ ಯಾರಾದರೂ ಸಿಗಬಹುದು ಎಂದು ಅವರಿಬ್ಬರಿಗೂ ಸಮಾಧಾನ ಮಾಡಿದ. ಅವರು ಕಾರನ್ನು ನಿಧಾನವಾಗಿ ಮುಂದೆ ಸಾಗಿಸಿದರು. ಸ್ವಲ್ಪ ದೂರ ಹೋದಾಗ ರಸ್ತೆಯ ಬದಿಯಲ್ಲಿ ಪಾಳು ಬಿದ್ದ ಮನೆಯ ಮುಂದೆ ಕೈಯಲ್ಲಿ ಬೀಡಿ ಹಿಡಿದುಕೊಂಡು ಕುಳಿತಿದ್ದ ಒಬ್ಬ ವಯಸ್ಸಾದ ತಾತನ ಮೇಲೆ ಅವರ ದೃಷ್ಟಿ ಬಿದ್ದಿತು. ತಾತನ ಕಣ್ಣುಗಳು ಹೊಳೆಯುತ್ತಿದ್ದವು, ಆದರೆ ಅವರ ಮುಖದಲ್ಲಿ ಒಂದು ರೀತಿಯ ನಿಗೂಢ ಭಾವವಿತ್ತು. ಮೂವರು ತಮ್ಮ ಕಾರನ್ನು ನಿಲ್ಲಿಸಿ ಗಟ್ಟಿಯಾದ ಮನಸ್ಸು ಮಾಡಿ ತಾತನ ಹತ್ತಿರ ಹೋದರು. ನಮಸ್ಕಾರ ತಾತ, ನಾವು ಬೆಂಗಳೂರಿನಿಂದ ಬಂದಿದ್ದೇವೆ. ನನ್ನ ಹೆಸರು ವಿಕ್ರಾಂತ್. ಇದು ನನ್ನ ಸ್ನೇಹಿತರು ಅಶೋಕ್ ಮತ್ತು ಮಾಧವ ಎಂದು ನಮ್ರತೆಯಿಂದ ಹೇಳಿದ. ತಾತ ಅವರನ್ನು ನೋಡಿದ ಕೂಡಲೇ ವಿಕ್ರಾಂತ್ನ ಕೈಯಲ್ಲಿದ್ದ ಒಂದು ಬೆಳ್ಳಿಯ ಬ್ರೇಸ್ಲೆಟನ್ನು ನೋಡಿ, ಭಾರ್ಗವನ ಮಗನೇ ನೀನು, ಈ ಬ್ರೇಸ್ಲೆಟನ್ನು ಅವನು ನಿನಗೆ ನಿನ್ನ ಮೊದಲನೇ ಹುಟ್ಟುಹಬ್ಬಕ್ಕೆ ಕೊಟ್ಟಿದ್ದನು ಎಂದು ಆಶ್ಚರ್ಯದಿಂದ ನುಡಿದರು. ಆ ಮಾತು ಕೇಳಿ ಮಾಧವ್ ಮತ್ತು ಅಶೋಕ್ ಇಬ್ಬರು ಬೆರಗಾದರು. ನಮ್ಮ ತಂದೆ ಬಗ್ಗೆ ನಿಮಗೆ ಹೇಗೆ ಗೊತ್ತು ಎಂದು ವಿಕ್ರಾಂತ್ ಕುತೂಹಲದಿಂದ ಕೇಳಿದ. ತಾತನ ಮುಖದಲ್ಲಿ ಆಶ್ಚರ್ಯ ಮಾಯವಾಗಿ ಗಂಭೀರತೆ ಮೂಡಿತು. ಕತ್ತಲಾದ ಮೇಲೆ ಇಲ್ಲಿಗೆ ಏಕೆ ಬಂದಿದ್ದೀರಿ? ಈ ರಾತ್ರಿಯಲ್ಲಿ ಇರುವುದು ಒಳ್ಳೆಯದಲ್ಲ. ಬೇಗ ನಿಮ್ಮ ಕೆಲಸ ಮುಗಿಸಿಕೊಂಡು ಇಲ್ಲಿಂದ ಹೊರಟು ಹೋಗಿ ಎಂದು ಎಚ್ಚರಿಕೆ ನೀಡಿದರು. ತಾತನ ಮಾತುಗಳು ಮೂವರನ್ನು ಇನ್ನಷ್ಟು ಗಾಬರಿಗೊಳಿಸಿದವು. ಆಗ ವಿಕ್ರಾಂತ್ ಧೈರ್ಯ ಮಾಡಿ, ತಾತ, ಇದು ನನ್ನ ತಂದೆಯ ಊರು. ಅವರು 22 ವರ್ಷಗಳ ಹಿಂದೆ ಇಲ್ಲಿಯೇ ತೀರಿಕೊಂಡರು. ಅವರ ಸಾವಿಗೆ ಕಾರಣವೇನು ಎಂಬುದು ಯಾರಿಗೂ ಗೊತ್ತಿಲ್ಲ. ಅವರ ಕೊನೆಯ ಆಸೆಯಂತೆ ಅವರ ಸಮಾಧಿಗೆ ಪೂಜೆ ಮಾಡಲು ನಾವು ಬಂದಿದ್ದೇವೆ ಎಂದು ವಿವರಿಸಿದ. ವಿಕ್ರಾಂತ್ನ ಮಾತನ್ನು ಕೇಳಿ ತಾತನ ಮುಖದಲ್ಲಿ ದುಃಖ ಮತ್ತು ಗೌರವ ಭಾವ ಮೂಡಿತು. ಭಾರ್ಗವ, ಅವನು ಈ ಊರಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದನು, ಆದರೆ ಅವನ ಸಾವಿನ ರಹಸ್ಯ ಯಾರಿಗೂ ತಿಳಿದಿಲ್ಲ. ಆಗ ವಿಕ್ರಾಂತ್, ಅವರ ಸಾವಿನ ಕಾರಣ ಏನು ತಾತ ಎಂದು ಕೇಳಿದ. ತಾತ ಗಂಭೀರವಾಗಿ, ಅವರ ಸಾವಿನ ಕಾರಣ ತಿಳಿಯಬೇಕಾದರೆ ನಿನ್ನ ತಂದೆ ಬರೆದಿರುವ ಪುಸ್ತಕವನ್ನು ಓದು. ಅದು ನಿನ್ನ ಮನೆಯಲ್ಲಿ ಇದೆ. ಆ ಪುಸ್ತಕ ಓದಿ ಅದರಲ್ಲಿರುವ ರಹಸ್ಯಗಳನ್ನು ತಿಳಿದುಕೊಳ್ಳಿ. ಬೇಗ ನಿಮ್ಮ ಕೆಲಸ ಮುಗಿಸಿ ಇಲ್ಲಿಂದ ಹೊರಟು ಹೋಗಿ ಎಂದು ಮತ್ತೊಮ್ಮೆ ಎಚ್ಚರಿಕೆ ನೀಡಿದರು. ತಾತನ ಮಾತುಗಳು ಮೂವರ ಮನಸ್ಸಿನಲ್ಲಿ ಭಯ ಮತ್ತು ಕುತೂಹಲ ಎರಡನ್ನೂ ಹುಟ್ಟುಹಾಕಿದವು. ತಾತ ಹೇಳಿದಂತೆ ಮೂವರು ಉಗ್ರಶಿಲಾ ನಿವಾಸದ ಕಡೆಗೆ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು. ಈ ಕಡೆ ಆ ಮೂವರು ಉಗ್ರಶಿಲಾ ನಿವಾಸಕ್ಕೆ ಬಂದರು. ಅವರು ಆ ಹಳೆಯ ಮನೆಯೊಳಗೆ ಕಾಲಿಟ್ಟಾಗ ಅದು ವರ್ಷಗಳಿಂದ ತೆರೆಯದ ಕಾರಣ ಸಂಪೂರ್ಣ ಜಾಳಗಳಿಂದ, ಧೂಳಿನಿಂದ ಆವರಿಸಿತ್ತು. ಹಳೆಯ ಮನೆಯ ವಾಸನೆ, ಕಲ್ಲಿನ ಗೋಡೆಗಳ ತಂಪು ಮತ್ತು ಮುರಿದು ಹೋಗಿದ್ದ ಕಿಟಕಿಗಳ ಮಧ್ಯೆ ಹಾದು ಹೋಗುತ್ತಿದ್ದ ಗಾಳಿಯ ಒಂದು ಭಯಾನಕ ಧ್ವನಿಯನ್ನು ಹೊರಡಿಸುತ್ತಿತ್ತು. ಮಾಧವ ಮತ್ತು ಅಶೋಕ್ ಪರಸ್ಪರ ನೋಡಿಕೊಂಡು ಭಯದಲ್ಲಿ ನಗಲು ಪ್ರಯತ್ನಿಸಿದರು. ಮೂವರು ಸೇರಿ ಕೋಣೆಯನ್ನು ಸ್ವಚ್ಛಗೊಳಿಸಿದರು. ವಿಕ್ರಾಂತ್ ತನ್ನ ತಂದೆ ಡ್ರಾಯರ್ ತೆರೆಯಲು ಪ್ರಯತ್ನಿಸಿದರೂ ಅದು ಲಾಕ್ ಆಗಿತ್ತು. ಕೀ ಸಿಗದ ಕಾರಣ ಅವರು ಆ ರಾತ್ರಿ ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳಲು ನಿರ್ಧರಿಸಿದರು. ಆ ರಾತ್ರಿ ಕಿಟಕಿಯ ಹೊರಗಿನಿಂದ ಒಂದು ಕಪ್ಪು ಆಕೃತಿ ಮೂವರತ್ತ ಇಣುಕಿ ನೋಡಿದಂತೆ ಭಾಸವಾಯಿತು, ಆದರೆ ತಕ್ಷಣವೇ ಅದು ಮಾಯವಾಯಿತು. ಮಾಧವ ಭಯದಿಂದ, ನೋಡಿ, ಅಲ್ಲಿ ಏನೋ ಇದೆ, ನಾನು ಕನಸು ಕಾಣುತ್ತಿಲ್ಲ ತಾನೆ ಎಂದು ಕೇಳಿದ.
ಅಶೋಕ್ ಏನಿಲ್ಲ ಮಾಧವ, ಗಾಬರಿಯಾಗಬೇಡ ಎಂದು ಸಮಾಧಾನಪಡಿಸಲು ಪ್ರಯತ್ನಿಸಿದ. ಆದರೆ ವಿಕ್ರಾಂತ್ ಗಂಭೀರನಾಗಿ, ಸದ್ದು ಮಾಡಬೇಡ, ನನಗೆ ಏನೋ ವಿಚಿತ್ರ ಶಬ್ದ ಕೇಳಿಸುತ್ತಿದೆ ಎಂದು ಹೇಳಿದ. ಮೂವರು ಗಾಬರಿಯಿಂದ ಪರಸ್ಪರ ನೋಡಿಕೊಂಡು ಮೌನಕ್ಕೆ ಶರಣಾದರು. ಆ ರಾತ್ರಿ ಅವರು ಸರಿಯಾಗಿ ನಿದ್ರಿಸಲಿಲ್ಲ. ಪ್ರತಿಯೊಂದು ಶಬ್ದಕ್ಕೂ, ಪ್ರತಿಯೊಂದು ನೆರಳಿಗೂ ಬೆಚ್ಚಿಬೀಳುತ್ತಿದ್ದರು. ಮರುದಿನ ಬೆಳಗ್ಗೆ ಹಳೆಯ ಗಡಿಯಾರ 8 ಬಾರಿ ಗಂಟೆ ಹೊಡೆದ ಶಬ್ದ ಕೇಳಿಸಿತು. ಮೂವರು ಎದ್ದು ಸ್ನಾನ ಮುಗಿಸಿ ವಿಕ್ರಾಂತ್ನ ತಂದೆಯ ಸಮಾಧಿಯ ಕಡೆ ಹೊರಟರು. ಜಾಗವನ್ನು ಸ್ವಚ್ಛಗೊಳಿಸಿ ಹೂವು ಹಣ್ಣು ಇಟ್ಟು ಪೂಜೆ ನೆರವೇರಿಸಿದರು. ವಿಕ್ರಾಂತ್ ಮನಸ್ಸಿನಲ್ಲಿ, ಅಪ್ಪ, ನಿನ್ನ ಕೊನೆಯ ಆಸೆಯನ್ನು ಪೂರೈಸಲು ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ಎಲ್ಲಿಯೇ ಇರು, ನಿನಗೆ ಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸಿದ. ವಿಕ್ರಾಂತ್ ಅವರ ತಂದೆಯ ಸಮಾಧಿಗೆ ಪೂಜೆ ಮಾಡಿ ಮುಗಿಸಿದ ತಕ್ಷಣ ಜೋರಾಗಿ ಗಾಳಿ ಬೀಸತೊಡಗಿತ್ತು. ಆ ಗಾಳಿಯ ರಭಸಕ್ಕೆ ಹತ್ತಿರದಲ್ಲಿ ಇದ್ದ ಒಂದು ಹಳೆಯ ಮರ ಕೀರಲು ಶಬ್ದ ಮಾಡಿತ್ತು. ಮಾಧವ ಮತ್ತು ಅಶೋಕ್ ಭಯದಿಂದ ಹಿಂದೆ ಸರಿದರು. ಒಂದು ಕ್ಷಣದ ನಂತರ ಮರದ ಕೊಂಬೆ ಮುರಿದು ಕೆಳಗೆ ಬಿತ್ತು. ಆಶ್ಚರ್ಯವೇನೆಂದರೆ ಆ ಕೊಂಬೆಯೊಳಗಿಂದ ಒಂದು ಚಿಕ್ಕ ಪುರಾತನವಾದ ಕೀ ವಿಕ್ರಾಂತ್ನ ಕಾಲಿನ ಹತ್ತಿರ ಬಿತ್ತು. ವಿಕ್ರಾಂತ್ ಆಶ್ಚರ್ಯದಿಂದ ಕೀ ಎತ್ತಿಕೊಂಡು ಇದೇನಿದು ಎಂದು ಯೋಚಿಸುತ್ತಿದ್ದ. ಆಗ ಅವನಿಗೆ ನೆನಪಾಯಿತು, ನಿನ್ನೆ ರಾತ್ರಿ ಡ್ರಾಯರ್ ತೆರೆಯಲು ಆಗಿರಲಿಲ್ಲ, ಈ ಕೀ ಅದಕ್ಕೆ ಇರಬಹುದು ಎಂದುಕೊಂಡನು. ಮಾಧವ ಮತ್ತು ಅಶೋಕ್ ಪರಸ್ಪರ ನೋಡಿಕೊಂಡು ಇದು ಪವಾಡ ಎಂದುಕೊಂಡರು. ಅವರು ಮೂವರು ಈ ಪುರಾತನ ಕೀಯೊಂದಿಗೆ ಮನೆಗೆ ಓಡಿ ಬಂದರು. ವಿಕ್ರಾಂತ್ ಅದನ್ನು ಬಳಸಿ ಡ್ರಾಯರ್ ತೆರೆದ. ಅದರೊಳಗೆ ಒಂದು ಹಳೆಯ ಗಟ್ಟಿಯಾದ ಪುಸ್ತಕ, ಭಾರ್ಗವನ ಹಳೆಯ ಗಡಿಯಾರ ಮತ್ತು ಒಂದು ಇಂಕ್ ಪೆನ್ ಇತ್ತು. ತಾತ ಹೇಳಿದ ಮಾತು ನೆನಪಿಸಿಕೊಂಡ ವಿಕ್ರಾಂತ್ ಆ ಪುಸ್ತಕ ಓದಲು ಶುರು ಮಾಡಿದ. ಪುಸ್ತಕದ ಮೊದಲ ಪುಟ ತೆರೆಯುತ್ತಿದ್ದಂತೆ ಮನೆಯಲ್ಲಿ ಒಂದು ಕಿಟಕಿಯ ಗಾಜು ಒಡೆದ ಶಬ್ದ ಕೇಳಿಸಿತು. ಆ ಭೀಕರ ಸದ್ದಿಗೆ ಮೂವರು ಬೆಚ್ಚಿ ಬಿದ್ದರು. ಗಾಜು ಒಡೆದ ಶಬ್ದ ಕೇಳಿದ ಕೂಡಲೇ ಅವರು ಹೊರಗೆ ಓಡಿ ನೋಡಿದಾಗ ಅಲ್ಲಿ ವಿಕ್ರಾಂತ್ನ ಹಳೆಯ ಪ್ರೇಯಸಿ ಸ್ಪಂದನ ಕೈಯಲ್ಲಿ 2 ಬ್ಯಾಗ್ಗಳನ್ನು ಹಿಡಿದು ನಿಂತಿದ್ದಳು. ಅವಳನ್ನು ಕಂಡ ಕ್ಷಣ ವಿಕ್ರಾಂತ್ ಆ ಪುಸ್ತಕ ಓದುವುದನ್ನು ನಿಲ್ಲಿಸಿ ಬೆರಗಾದಂತೆ ನಿಂತಿದ್ದ. ಅವನ ಸ್ನೇಹಿತರಿಗೂ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಅಂದಹಾಗೆ ಸ್ಪಂದನ ಇಲ್ಲಿಗೆ ಯಾಕೆ ಬಂದಳು? ಅವಳ ಬರುವಿಕೆಯಿಂದ ವಿಕ್ರಾಂತ್ನ ಜೀವನದಲ್ಲಿ ಏನು ಬದಲಾವಣೆ ಆಗಲಿದೆ ಮತ್ತು ಆ ಹಳೆಯ ಪುಸ್ತಕದಲ್ಲಿ ಯಾವ ಭಯಾನಕ ರಹಸ್ಯ ಬಚ್ಚಿಟ್ಟಿದೆ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ.